ಕೊಟ್ಬಿಟ್ಟು ಅದ್ರಲ್ಲಿ ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಸೀರಿಯಲ್ ತುಂಬ ಜನಕ್ಕೆ ರೋಲ್ ಮಾಡೆಲ್ ಥರ ಆಗಿದೆ. ಹೆಣ್ಮಕ್ಳಿಗಾಗಲಿ ಇನ್ನೊಂದಾಗಲಿ ತುಂಬ ಜನ ಅದಕ್ಕೋಸ್ಕರ ನೋಡ್ತಾರೆ. ಎದುರುಗಡೆ ಇರೋ ಕಾಂಪಿಟೇಟರ್ ಚಾನಲ್ ಯಾವುದೇ ಇದ್ರೂ ಅಲ್ಲಿ ಬರ್ತಿರೋ ಯಾವುದೇ ಸೀರಿಯಲ್ 7 ಗಂಟೆ ಸ್ಲಾಟ್ ಅಥವಾ 8 ಗಂಟೆ ಸ್ಲಾಟ್ ಯಾವ್ದು ಬರ್ತಿದೆ, ಎಲ್ಲ ಕಾಂಪಿಟೇಷನ್ ಇದ್ರೂ ಯಾಕೆ ಭಾಗ್ಯಲಕ್ಷ್ಮಿ ನೋಡ್ತಾರೆ? ಲಕ್ಷ್ಮಿ ಒಂದೆಲ್ಲೋ ಒಂದ್ ಕಡೆ ಕುಗ್ತಾ ಇದೆ ಅನ್ನೋಂತ ಟೈಮಲ್ಲಿ ನಿಮ್ಮ ಪಾರ್ಟ್ ಪರಿಚಯ ಆಗಿರೋದ್ರಿಂದ ನಿಮ್ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ಬಿಡುತ್ತೆ. ಪ್ರೂವ್ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಆಗತ್ತೆ ಈ ತರ ಒಂದು ಸಿಚುವೇಶನ್ ಅಲ್ಲಿ. ಬಿಕಾಸ್ ಎಲ್ಲ ಕಿಶನ್ ನಾಳೆ ನೆಗೆಟಿವ್ ಆಗ್ಬೋದು, ಓಕೆ ನೀವೇ ನಾಳೆ ಕಿಶನ್ ಪಾತ್ರ ಮುಗಿಲೂಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ನಮ್ ಜೊತೆಗೆ ಇರುವಂತಹ ಗೆಸ್ಟ್, ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವರ ಒಂದು ಪಾತ್ರದಿಂದ ಒಂದು ಧಾರಾವಾಹಿ ಸೆಕೆಂಡ್ ಹಾಫ್ ಅಲ್ಲಿ ಕ್ಲಿಕ್ ಆಯ್ತು ಅಂತಾನೆ ಹೇಳ್ಬೋದು. ನಾನ್ ಮಾತಾಡ್ತಾ ಇರೋದು ಭಾಗ್ಯಲಕ್ಷ್ಮಿ ಧಾರಾವಾಹಿ ಬಗ್ಗೆ. ಮುಗ್ದೇ ಹೋಯ್ತು ಅಂತ ನಾವೆಲ್ಲ ಅನ್ಕೊಳ್ತಾ ಇರುವಾಗ ಕಿಶನ್ ಅನ್ನೋ ಒಂದು ರೋಲ್ ಧಾರಾವಾಹಿಗೆ ಕಿಕ್ ಸ್ಟಾರ್ಟ್ ಅನ್ನ ಕೊಡುತ್ತೆ. ಸೊ ಆ ರೋಲ್ ಮಾಡ್ತಾ ಇರುವಂತಹ ರಾಜೇಶ್ ಧ್ರುವ ಅವರು ನಮ್ ಜೊತೆಗೆ ಇದ್ದಾರೆ. ಕಮಿಂಗ್ ಬ್ಯಾಕ್ ಟು ಯುವರ್ ರೋಲ್, ಕಿಶನ್ ರೋಲ್. ಸೊ ಈ ರೋಲು ಭಾಗ್ಯಲಕ್ಷ್ಮಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಅನ್ಸುತ್ತೆ? ಎಷ್ಟರ ಮಟ್ಟಿಗೆ ಇದು ಒಂದು ಹೈಪ್ ನ ಕ್ರಿಯೇಟ್ ಮಾಡಬಹುದು ಸೀರಿಯಲ್ ಅಲ್ಲಿ ಅಂತ ನಿಮಗೆ ಅನ್ಸುತ್ತೆ? ಸದ್ಯಕ್ಕೆ ನಡೀತಿರುವಂತ ಒಂದು ಸಿಚುವೇಶನ್ ಕಿಶನ್ ಇಂದಾನೇ ಆಗ್ತಾ ಇರೋದು ಅಷ್ಟೇ ನಾನು ಹೇಳಬಲ್ಲೆ. ನನ್ನಿಂದ ಆಯ್ತು ನಮ್ಮಿಂದ ತೀರಣೆ ಗೊತ್ತಿಲ್ಲ. ಕಿಶನ್ ಪಾತ್ರ ಪೋಷಣೆ ನಾನ್ ಮಾತ್ರ ಮಾಡ್ತಿರೋದು. ಬಟ್ ಪಾತ್ರಕ್ಕೆ ಬೇರೆ ಯಾರೇ ಇದ್ದಿದ್ರು ಪ್ರಾಬಬ್ಲಿ ಆ ಜೀವನೇ ತುಂಬಿರೋರು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ರಾಜೇಶೇ ಬೇಕಿತ್ತು ಅಂತ ನಾನು ಅನ್ಸಲ್ಲ. ಕಿಶನ್ ಸದ್ಯಕ್ಕೆ ಕಿಶನ್ ಮೇಲೆ ನಡೀತಿದೆ. ಕಿಶನ್ದೇ ಟಾಪಿಕ್ ನಡೀತಿದೆ, ಕಿಶನ್ದೇ ಮದುವೆ, ಕಿಶನ್ದೇ ಅದು, ಕಿಶನ್ದೇ ಕಿಶನ್ ಅಲ್ಲಿ ಜಪ ನಡೀತಿರೋದೇ ಕಿಶನ್ದು. ಬಟ್ ಆಬ್ವಿಯಸ್ಲಿ ಇವಾಗ ಪಾತ್ರದ ಜೊತೆಗೆ ಹಲವಾರು ಬೇರೆ ಕ್ಯಾರೆಕ್ಟರ್ಗಳದ್ದು ಇಂಪಾರ್ಟೆನ್ಸ್ ನಡೀತಿದೆಯಲ್ಲ. ಅಲ್ಲಿ ಆದಿ ಅಣ್ಣ ಬಂದ, ಕನ್ನಿಕಾ ಇದ್ದಾಳೆ ಮುಂಚೆನೂ, ಈಗ ಅತ್ತೆ ಬೇರೆ ಎಂಟ್ರಿ ಆಗಿದ್ದಾಳೆ, ಅಪ್ಪ ಬಂದಿದ್ದಾರೆ. ಅದೊಂದು ಫ್ಯಾಮಿಲಿ ತಾಂಡೋದೊಂದು 3 ಟ್ರ್ಯಾಕ್ ಹೋಗ್ತಾ ಇದೆ. ಈಗ ಟ್ರಯಾಂಗಲ್ ಆಗಿ ನಡೀತಾ ಇದೆ. ಮಿಕ್ಸ್ ಆಗತ್ತೆ ಈಗ ನೆಕ್ಸ್ಟ್ ಏನಾಗ್ಬೋದು. ನನಗೆ ಒಬ್ಬ ಆಡಿಯೋನಾಗಿ ಹೇಳ್ತೀನಿ, ನಾನು ನನ್ನ ಸೀರಿಯಲ್ ನಾನು ನೀಟಾಗಿ ನೋಡ್ತೀನಿ. ಎವ್ರಿ ಡೇ ವಿತೌಟ್ ಮಿಸ್ ನೋಡ್ತೀನಿ. ಯಾಕಂದ್ರೆ ಈಗೆಲ್ಲ OTT ಇರೋದಕ್ಕೆ ಮುಂಚೆನೆ ಹಾಕ್ಬಿಡ್ತಾರೆ, ನಾನು ನೋಡ್ಬೋದು ಎಲ್ಲ ಒಂದ್ ಕಡೆ ಫ್ರೀ ಟೈಮ್. ನಾನು ಆ 50-100 ಎಪಿಸೋಡ್ ನಾನು ಏನ್ ನೋಡಿದ್ದೆ ಭಾಗ್ಯಲಕ್ಷ್ಮಿ ನಾನು ಬಂದಾದ್ಮೇಲೆ, ಇವಾಗ 100% ಹೌದು ಹೊಸ ಸೀರಿಯಲ್ ತರ ತಗೊಂಡ್ ಹೋಗ್ತಾರೆ. ಅದು ಹೇಳ್ಬೋದು. ಹಳೆ ಪಾತ್ರದ ಜೊತೆಗೆ ಹೊಸ ಪಾತ್ರ ಪೋಷಣೆ, ಫ್ರೆಶ್ ಸ್ಟಾರ್ಟ್, ಫ್ರೆಶ್ ಕತೆ ಅಂತ ಅನ್ಸುತ್ತೆ. ಖಂಡಿತ ಇದು ಬೇಕು, ಎಲ್ಲ ಸೀರಿಯಲ್ ಅಲ್ಲೂ ಬೇಕು. ಇನ್ನೇನ್ ಬೀಳ್ತಿದೆ ಅಂತಂದಾಗ ಇನ್ನೇನೇ ಎತ್ತಬೇಕಲ್ಲ. ಅಂದ್ರೆ ಅಷ್ಟೊಂದು ಹೈಪ್ ಕೊಟ್ಬಿಟ್ಟು ಅದ್ರಲ್ಲಿ ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಸೀರಿಯಲ್ ತುಂಬಾ ಜನಕ್ಕೆ ರೋಲ್ ಮಾಡೆಲ್ ತರ ಆಗಿದೆ. ಹೆಣ್ಮಕ್ಳಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ತುಂಬಾ ಜನ ಅದಕ್ಕೋಸ್ಕರ ನೋಡ್ತಾರೆ. ಎದುರುಗಡೆ ಇರೋ ಕಾಂಪಿಟೇಟರ್ ಚಾನಲ್ ಯಾವುದೇ ಇದ್ರೂ ಅಲ್ಲಿ ಬರ್ತಿರೋ ಯಾವುದೇ ಸೀರಿಯಲ್ 7 ಗಂಟೆ ಸ್ಲಾಟ್ ಅಥವಾ 8 ಗಂಟೆ ಸ್ಲಾಟ್ ಯಾವ್ದು ಬರ್ತಿದೆ, ಎಲ್ಲ ಕಾಂಪಿಟೇಷನ್ ಇದ್ರು ಯಾಕೆ ಭಾಗ್ಯಲಕ್ಷ್ಮಿ ನೋಡ್ತಾರೆ? ಆ ಕ್ಯಾರೆಕ್ಟರ್ ಆಗಿದೆ, ತುಂಬಾ ಜನಕ್ಕೆ ನಂದೇ ಇದು ಅಂತ ಕನೆಕ್ಟ್ ಆಗ್ತಾರೆ. ಸೊ ಹಾಗಾಗಿ ಅದರದೇ ಆದಂತ ಒಂದು ಬ್ರ್ಯಾಂಡ್ ಉಳಿಸ್ಕೊಂಡಿದೆ. ಸೊ ಅವ್ರಿಗೆ ಅದೊಂದು ಟ್ರಂಪ್ ಕಾರ್ಡ್ ಇದ್ದಂಗೆ ಚಾನಲ್ ಅವ್ರಿಗೆ. ಸೊ ಫಸ್ಟ್ ಚಾನಲ್ ಅಲ್ಲಿ ಸೀರಿಯಲ್ ಸ್ಟಾರ್ಟ್ ಆದಾಗ ಫಸ್ಟ್ ಡೇ ಇಂದ ಸೀರಿಯಲ್ ಅಲ್ಲಿ ಇರೋದಕ್ಕಿಂತನೂ ಸೀರಿಯಲ್ ಫುಲ್ ಎಸ್ಟಾಬ್ಲಿಷ್ ಆಗಿದೆ, ಎಲ್ಲರ ಮನೆ ಮಾತಾಗಿದೆ ಆ ಸೀರಿಯಲ್. ಅದಾದ್ಮೇಲೆ ಒಂದು ಹೊಸ ಪಾತ್ರ, ಹೊಸ ಕ್ಯಾರೆಕ್ಟರ್ ಸೀರಿಯಲ್ ಎಂಟ್ರಿ ಕೊಡುತ್ತೆ ಅಂದಾಗ ಸೊ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಅಂತ ಅನ್ಸತ್ತೆ ನಿಮ್ಗೆ? ಫಸ್ಟ್ ಡೇ ಇರೋದಕ್ಕೂ ಮಿಡ್ಲಲ್ಲಿ ಒಂದು ಎಂಟ್ರಿ ಆಗೋದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ ಕಂಫರ್ಟ್ ಝೋನ್ ಯಾವ ತರ ಕ್ರಿಯೇಟ್ ಇಲ್ಲ. ನನಗೆ ಅಲ್ಲಿರೋ ಆರ್ಟಿಸ್ಟ್ ಗಳೆಲ್ಲ ಮುಂಚಿಂದನೂ ಗೊತ್ತಿರೋರೆ, ಒಳ್ಳೆ ಫ್ರೆಂಡ್ಸ್. ಸೆಟ್ ಹೊಸದಷ್ಟೇನೆ, ಜನ ಹೊಸಬ್ರಲ್ಲ. ಆಮೇಲೆ ಜೈಮಾತಾ ಕಂಬೈನ್ಸ್ ಅನ್ನೋ ಒಂದು ಅದ್ಭುತವಾದಂತ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ಬೇಕು ಅಂತ ಅವಾಗ್ಲೇ ಅನ್ಕೊಂಡಿದ್ದೆ. ಆಲ್ಮೋಸ್ಟ್ ಯಾವಾಗ ಅಗ್ನಿಸಾಕ್ಷಿಯಿಂದ ಬಂದಾಗಿಂದನು. ಸಂಸ್ಥೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂದು ಅದ್ಭುತವಾದ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡೋದಿದೆಯಲ್ಲ, ಅದು ಕೂಡ ಒಂದು ಕಂಫರ್ಟ್ ಝೋನ್. ಕೆಲವೊಂದ್ಸಲ ಏನಾಗುತ್ತೆ, ಸಂಸ್ಥೆಯ ಮಾಲೀಕರಿಗೆ ಅಥವಾ ಸಂಸ್ಥೆಯ ನಡೆಸೋಂತವ್ರಿಗೆ ಕೆಲವೊಂದು ವಿಚಾರ ಹೋಗಲ್ಲ, ಅಲ್ಲಿರೋರು ಮಾತ್ರ ಅಲ್ಲಲ್ಲೇ ಮುಗ್ದೋಗ್ಬಿಡುತ್ತೆ, ಬೇರೆ ವಿಚಾರ. ಬಟ್ ಅಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳು ಇದ್ದೇ ಇರ್ತವೆ ಎಂತ ದೊಡ್ಡ ಸಂಸ್ಥೆ ಆದ್ರೂ. ಬಟ್ ನನಗೆ ಜೈಮಾತಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಒಂದು ಆ ಕಂಫರ್ಟ್ ಝೋನ್ ಆದ್ರೆ, ಇನ್ನೊಂದು ಆರ್ಟಿಸ್ಟ್ ಚಂದ್ರು ಸರ್, ಸುಕೃತ ಅವರೆಲ್ಲ ನಾವು ಅಗ್ನಿಸಾಕ್ಷಿಯಿಂದ. ಸೊ ಆ ಕಂಫರ್ಟ್ ಝೋನೇ ಬೇರೆ.
ಇನ್ನು ಹರೀಶ್ ರಾಜ್ ಅವರು ನಾನು ಒಂದು ಸಿನಿಮಾದಲ್ಲಿ ಲಾಸ್ಟ್ ಒಂದು ಪೋರ್ಷನ್ ಅಲ್ಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಸೇರ್ಕೊಂಡಿದ್ವಿ. ಓಕೆ ಅದು ಅಷ್ಟೇ, ಒನ್ ಡೇ ಹಾಯ್ ಸರ್ ನಮಸ್ತೆ. ಅದಾದ್ಮೇಲೆ ಈಗ ಇಲ್ಲಿ ಇನ್ನು ಸುಷ್ಮಾ ಅವರು ಮತ್ತೆ ಅವ್ರ ಮನೆ ಫ್ಯಾಮಿಲಿ ಯಾರ್ಯಾರು ಇದಾರೆ, ಸುನೇತ್ರಕ್ಕ, ಸುನೀತಕ್ಕ, ಪದ್ಮಜಮ್ಮ, ಎಲ್ರೂ ಪರಿಚಯ ಇದಾರೆ. ಓಕೆ, ಸೊ ಅಷ್ಟೊಂದು ಕಷ್ಟ ಅನ್ಸ್ಲಿಲ್ಲ. ಏನು ಕಷ್ಟ ಅನ್ಸಲ್ಲ. ಆಮೇಲೆ ಕೆಲವೊಂದನ್ನ ನೀವು ಕಷ್ಟ ಇದ್ದಿದ್ದನ್ನ ಸುಲಭ ಮಾಡ್ಕೋಬೇಕು. ಇಲ್ಲಾಂದ್ರೆ ನೀವು ಆರ್ಟಿಸ್ಟ್ ಜೊತೆ ಬಿಹೇವ್ ಮಾಡಕ್ಕಾಗ್ಲಿ, ಅಲ್ಲಿ ಪಾತ್ರದಲ್ಲಿ ಬಿಹೇವ್ ಮಾಡಕ್ಕಾಗ್ಲಿ ಆಗದೇ ಇಲ್ಲ. ನೀವು ಕಂಫರ್ಟ್ ಝೋನ್ ತಗೊಂಡ್ ಬರ್ಬೇಕು ನಿಮಗಿಲ್ಲ ಅಂತಂದ್ರೆ. ನಿಮಗೇನೋ ಈಗೋ ಇದೆ, ಆಟಿಟ್ಯೂಡ್ ಇದೆ, ಅದು ನಿಮ್ ಪರ್ಸನಲ್ ಇಶ್ಯೂಸ್ ಅದು. ಬಟ್ ಪಾತ್ರಕ್ಕೆ ಅಂತ ಬಂದಾಗ 100% ಅದು ಕೊಡ್ಲೇಬೇಕು. ಅಳ್ಬೇಕು, ನಗ್ಬೇಕು. ಸೊ ಮಧ್ಯದಿಂದ ಬಂದಾಗ ಈ ಒಂದು ಪಾತ್ರ ಬರುತ್ತಲ್ವಾ, Yes. ಸೊ ಆ ಪಾತ್ರ ಮಧ್ಯದಿಂದ ಬಂದಾಗ ಆಬ್ವಿಯಸ್ಲಿ ನಿಮ್ ಮೇಲೆ ಜಾಸ್ತಿ ಪ್ರೆಷರ್ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೋಬೇಕು ಅನ್ನೋಂತಹ ಒಂದು ಇದು ಜಾಸ್ತಿ ಇರುತ್ತೆ, ಹಂಬಲ ಜಾಸ್ತಿ ಇರುತ್ತೆ ಆ ಹೌದು. ಒಂದು ಟೈಮ್ ಅಲ್ಲಿ. ಹೌದು. ಆಬ್ವಿಯಸ್ಲಿ ನಾವ್ ಅವಾಗ ಹೇಳ್ದಂಗೆ, ನಾವು ನೋಡ್ದಂಗೆ ಭಾಗ್ಯಲಕ್ಷ್ಮಿ ಎಲ್ಲೋ ಒಂದ್ ಕಡೆ ಕುಗ್ತಾ ಇದೆ ಅನ್ನೋಂತಹ ಟೈಮ್ ಅಲ್ಲಿ ನಿಮ್ಮ ಪಾರ್ಟ್ ಪರಿಚಯ ಆಗಿರೋದ್ರಿಂದ ನಿಮ್ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ಬಿಡುತ್ತೆ. ಅದೇ ಪಾತ್ರ ಹೇಗ್ So, ಬರೀತಾರೆ ಅದನ್ನ ನಾವು ಪ್ರೂವ್ ಮಾಡ್ಕೊಳಕ್ ಎಷ್ಟ್ ಕಷ್ಟ ಆಗತ್ತೆ ಈ ತರ ಒಂದು ಸಿಚುವೇಶನ್ ಅಲ್ಲಿ. ಬಿಕಾಸ್ ಎಲ್ಲ ಏನೋ ಆಗ್ತಾ ಇದೆ ಅನ್ನೋ ಸಿಚುವೇಶನ್ ಏನೋ ಮಾಡ್ಬೇಕು ಅಂತ ಬಂದಂತಹ ಪಾತ್ರ ನಿಮ್ದು. ಅದೇನೆ ಏನ್ ಬರೀತಾರೆ ಅದನ್ನ ನಾವು ಮಾಡ್ತೀವಿ. ಅದು ನನ್ನ ಒಂದು ಕರ್ತವ್ಯ. ಅದಕ್ಕೆ ಅಂತಾನೆ ಒಂದಷ್ಟು ಪೇಮೆಂಟ್ ಅಂತ ಕೊಡ್ತಾರೆ. ಅದಾಯ್ತು. ಅದಕ್ಕೆ ಅಂತಾನೆ ಪಾತ್ರ ಪೋಷಣೆ ಮಾಡಿರ್ತಾರೆ. ಆಮೇಲೆ ಕಂಪ್ಲೀಟ್ ಆಗಿ ನನ್ನ ಮೇಲೆ ನಡ್ಸ್ಕೊಂಡು ಹೋಗ್ಬೇಕು, ನಾನೇ ಕಾಣಿಸ್ಕೋಬೇಕು ಅಂತಂದ್ರೆ ಅದ್ ನಡೆಯೋದೇ ಇಲ್ಲ ಸೀರಿಯಲ್. ಅಲ್ಲ ಯಾಕೆಂತಂದ್ರೆ ಭಾಗ್ಯ ಅಲ್ಲಿ ಹೀರೋಯಿನ್ ಎಲ್ಲ ಅವಳನ್ನ ಬಿಟ್ಬಿಟ್ಟು ಸಡನ್ ಆಗಿ ನನ್ನ ಮೇಲೆ ಫೋಕಸ್ ಮಾಡ್ರೆ ನೋಡೋರು ನೋಡಲ್ಲ. ಅವಳ ಜೊತೆಗೆ ನಾವು ಟ್ರಾವೆಲ್ ಮಾಡ್ಬೇಕು, ನನ್ನ ಜೊತೆ ಅವ್ರು ಟ್ರಾವೆಲ್ ಮಾಡ್ಬೇಕು. ಇದೇ ಅದು ಆ ಒಂದು ಏನಂತಾರೆ ವೇವ್ ಲೆಂತ್. ಹಂಗೆ ಹೋಗ್ಬೇಕು. ಈಗ ನನ್ನ ಪಾತ್ರಕ್ಕೆ ಭಾಗ್ಯ ಸಪೋರ್ಟ್ ಇಲ್ಲ ಅಂತಂದ್ರೆ ನಾನು ಕಿಶನ್ ಏನೂ ಅಲ್ಲ ಅಲ್ಲಿ. ಕಿಶನ್ ಯಾರು ಅಂತ ಪ್ರೂವ್ ಆಗಿದ್ದೆ ಭಾಗ್ಯ ಅತ್ತೆಯಿಂದ. ಅದು ಪ್ರೂವ್ನೇ ಆಗಿಲ್ಲ ಅಂದ್ರೆ ಕಿಶನ್ ಯಾರಾದ್ರೇನು ಜನ ನೋಡಲ್ಲ. ಕಿಶನ್ ಮೇಲೆ ಒಂದು ಸಿಂಪತಿ ಬರ್ಬೇಕಲ್ವಾ, ಇವ್ನ್ ಹಿಂಗೆ ಇವನ್ನ ನೋಡ್ಬೇಕು ನಾವು ಅಂತ. ಓಕೆ, ಫೈನ್. ಸೊ ಆರ್ಟಿಸ್ಟ್ ಆಗಿ ನಿಮಗದು ನೀವ್ ಅದನ್ನ ತಗೊಂಡ್ ಹೋಗ್ಬೇಕು, ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಜವಾಬ್ದಾರಿ ನಿಮಗೆ ಜಾಸ್ತಿ ಇರುತ್ತೆ. ಸೊ ಅದನ್ನ ನೀವ್ ಹೆಂಗ್ ನಿಭಾಯಿಸ್ತಿದ್ದೀರಾ ಅಂತ. ಅದೇ ಹೇಳ್ದಲ್ಲ, ಅವ್ರು ಏನ್ ಬರೀತಾರೆ ಅದನ್ನ ನೀಟಾಗಿ ಕೆಲಸ ಮಾಡೋದು, ಔಟ್ಪುಟ್ ಕೊಡೋದು ನನ್ನ ಕರ್ತವ್ಯ. ಜನ ರೆಸ್ಪಾನ್ಸ್ ಮಾಡ್ತಿದಾರಲ್ಲ, ಅದೇ ನಮ್ ಖುಷಿ. ಅಂದ್ರೆ ಜನಕ್ಕೆ ರೀಚ್ ಆಗ್ತಿದೆ. ಆಮೇಲೆ ಯಾವುದೇ ಪಾತ್ರ ಕೊಟ್ರು ನಾನು ಮಾಡುವಂತ ಕೆಪಾಸಿಟಿ ನನಗಿದ್ದಾಗ ಜನಕ್ಕೆ ಆಬ್ವಿಯಸ್ಲಿ ರೀಚ್ ಆಗುತ್ತೆ ಅನ್ನೋ ಒಂದು ಖುಷಿ